ಮನುಷ್ಯ ಸತ್ತ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ. ಈ ಡೈಲಾಗನ್ನು ಶಿವಣ್ಣ ಹೇಳಿದ ರೀತಿ ಮತ್ತು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಆ ಮ್ಯೂಸಿಕ್, ಆ ಡೈಲಾಗ್ ಹೇಳಬೇಕಾದ್ರೆ ಬರ್ತಿರೋ ಆ ವಿಜುವಲ್ಸ್ ನನ್ನನ್ನು ಈ ಟೀಸರ್ಗೆ ತುಂಬಾ ಕನೆಕ್ಟ್ ಮಾಡ್ತು. ಈ ಟೀಸರ್ನಲ್ಲಿ ಬರೋ ಪ್ರತಿಯೊಂದು ಸೀನ್ಸ್ ತುಂಬ ಯುನಿಕ್ ಮತ್ತು ಸ್ಟೈಲಿಶ್ ಅನಿಸಿದ್ವು. ಶಿವಣ್ಣ ಮತ್ತು ಉಪ್ಪೆಯವರ ನಡುವೆ ಬರೋ ಆ ಓಮ್ ಡೈಲಾಗ್ಸ್ ಮತ್ತು ಆ ಓಮ್ ಮೂವಿ BGMನ ರಿಮಿಕ್ಸ್ ಮಾಡಿರೋ ರೀತಿ ಈ ಟೀಸರ್ನ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಯಿತು. ಈ BGM ಥಿಯೇಟರಲ್ಲಿ ಕೇಳಿದಾಗ ಪಕ್ಕಾ ಗೂಸ್ ಬಂಪ್ಸ್ ಬರೋದಂತೂ ಖಂಡಿತ. ಇನ್ನು ರಾಜ್ಬಿ ಶೆಟ್ಟಿಯವರ ಪಾತ್ರ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಡೋ ಪಾತ್ರದ ರೀತಿ ಕಾಣಿಸ್ತು. ಇವರನ್ನ ಕಾಪಾಡೋಕೆ ಶಿವಣ್ಣ ನಿಂತಿದ್ರೆ, ಇವರ ವಿರುದ್ಧವಾಗಿ ಉಪ್ಪೆ ಅವರು ರಾಜ್ಬಿ ಶೆಟ್ಟಿಯ ಪಾತ್ರವನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗೋಕೆ ಬಂದಿರೋ ಯಮನ ಪಾತ್ರದ ರೀತಿ ಕಾಣಿಸ್ತು. ಇದನ್ನ ನೋಡ್ತಿದ್ರೆ ಮಾರ್ಕಂಡೇಯ ಕತೆ ತರ ಇದೆ ಅಂತ ಅನಿಸ್ತು. ಮಾರ್ಕಂಡೇಯ ಒಬ್ಬ ಶಿವನ ಭಕ್ತ. ಇವನ ಆಯಸ್ಸು ಮುಗಿದಿದೆ ಅಂತ ಯಮ ಇವನನ್ನ ಕರ್ಕೊಂಡು ಹೋಗೋಕೆ ಬಂದಿರ್ತಾನೆ. ಆಗ ಶಿವ ಮಾರ್ಕಂಡೇಯನಿಗೆ ಹೇಗೆ ರಕ್ಷಕನಾಗಿ ನಿಲ್ತಾನೆ ಅನ್ನೋದೇ ಈ ಮಾರ್ಕಂಡೇಯನ ಕತೆ. ಈ ನಮ್ಮ ಪುರಾಣದ ಕಥೆಯನ್ನ ಅರ್ಜುನ್ ಜನ್ಯ ಅವರು ಮಾಡರ್ನ್ ಆಗಿ ಹೇಳೋಕೆ ಹೊರಟಿದ್ದಾರೆ ಅಂತ ಈ ಟೀಸರ್ ನೋಡ್ತಿದ್ರೆ ನನಗೆ ಅನಿಸ್ತು. ಇದು ಅರ್ಜುನ್ ಜನ್ಯ ಅವರ ಮೊದಲ ಡೆಬ್ಯೂ ಸಿನಿಮಾ. ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ಲಾನ್ ಮಾಡಿ ಒಂದು ಗ್ರಾಫಿಕ್ ಮುಖಾಂತರ ಈ ಸಿನಿಮಾವನ್ನು ಮೊದಲು ತೋರಿಸಿ ನಂತರ ಪ್ರೊಡ್ಯೂಸರ್ನಿಂದ ಮೆಚ್ಚುಗೆ ಪಡೆದ ಮೇಲೆ ಈ ಸಿನಿಮಾನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಈ ಟೀಸರ್ನಲ್ಲಿ ತೋರಿಸಿರೋ ಈ ಪಾತ್ರ ತುಂಬಾ ಯುನಿಕ್ ಮತ್ತು ಅಷ್ಟೇ ಚೆನ್ನಾಗಿ ಗ್ರಾಫಿಕ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಹೊರಗಡೆ ತಂದಿದ್ದಾರೆ. ಮತ್ತು ಈ ಪಾತ್ರ ಒಂದು ಡೈಲಾಗನ್ನು ಕೂಡ ಹೇಳುತ್ತೆ, ಕಿಲ್ ಹಿಮ್ ಆಫ್ಟರ್ 45 ಡೇಸ್ ಅಂತ. ಅಂದರೆ ರಾಜ್ಬಿ ಶೆಟ್ಟಿ ಅವರ ಪಾತ್ರಕ್ಕೆ 45 ದಿನ ಟೈಮ್ ಲಿಮಿಟ್ ಇರುತ್ತೆ. ಇವರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಶಿವ ಇವನನ್ನು ಕಾಪಾಡೋಕ್ಕೆ ನಿಂತಿದ್ರೆ, ಇವರು ಮಾಡಿರೋ ಕೆಟ್ಟ ಕೆಲಸಕ್ಕೆ ಯಮ ಇವರನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ. ಶಿವ ಈ ಪಾತ್ರವನ್ನು ಕಾಪಾಡ್ತಾರ ಅಥವಾ ಯಮ ಇವರನ್ನು ಕರ್ಕೊಂಡು ಹೋಗ್ತಾರ, ಇದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗೋದು. ನಾವಂತೂ ಈ ಸಿನಿಮಾ ನೋಡೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೋ ಡಲ್ ಹೊಡೆದಿರೋ ನಮ್ಮ KPIಗೆ ಇದೊಂದು ದೊಡ್ಡ ಕಮ್ಬ್ಯಾಕ್ ಆಗಲಿ ಅನ್ನೋದೇ ನನ್ನ ಅನಿಸಿಕೆ. ಧನ್ಯವಾದಗಳು.